ಆಹಾ! ಸೀಗೆ ಸೊಪ್ಪು ಮಾದಪ್ಪ ದೇವರೇ ಕೂಡ ಕಳೆದೋಗಿದ್ದಾರೆ ರೀ ಈ ಸೀಗೆ ಸೊಪ್ಪಿಗೆ. ಒಂದು ತುತ್ತು ತಿಂದರೆ ಸಾಕು, ಯಾರಾದರೂ ಕಳೆದೋಗ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಈ ರೆಸಿಪಿನ ಮಾಡೋದು ಹೇಗೆ ನೋಡೋಣ ಬನ್ನಿ. ಮೊದಲು ಸೀಗೆ ಸೊಪ್ಪನ್ನ ತೊಳ್ಕೊಬೇಕು, ಕಾಯ್ತಾ ಇರೋ ಬಿಸಿನೀರಿಗೆ ಇಡಬೇಕು. ಆಮೇಲೆ ಇದಕ್ಕೆ ಇದ್ಕಿದ ಬೇಳೆಕಾಳನ್ನ ಹಾಕ್ಕೋಬೇಕು, ಅವರೆಬೇಳೆ. ಈ ಸೀಗೆ ಸೊಪ್ಪು ಬೇಯೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ, ಹಾಗಾಗಿ ಮೊದಲು ಸೀಗೆ ಸೊಪ್ಪನ್ನ ಇಟ್ಕೊಂಡು ಆಮೇಲೆ ಕಾಳು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀವಿ. ಈಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದು ರೌಂಡ್ ಬೇಯಕ್ಕೆ ಇಟ್ಕೊಂಡು ಸೊಪ್ಪು ಮತ್ತು ಕಾಳನ್ನ ಎಲ್ಲ ಸೈಡಲ್ಲಿ ಬಸ್ಕೊಂಡು ಹಾರಾಕಿಟ್ಟಿದ್ದೀನಿ ಸೊಪ್ಪನ್ನು. ಈ ಸೊಪ್ಪು, ಕಾಳು, ಕೊತ್ತಂಬರಿ, ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು, ಬೆಳ್ಳುಳ್ಳಿ, ಹುರಿದಿರೋ ಮೆಣಸಿನ್ಕಾಯಿ, ಜೀರಿಗೆ, ಕಾಳು ಮೆಣಸು ಹಾಕ್ಕೋಬೇಕು. ಸೀಗೆ ಸೊಪ್ಪಿನ ಬಸ್ಸಾರಿಗೆ ಸ್ವಲ್ಪ ಹುಣಸೆಹಣ್ಣ ಕಮ್ಮಿನೇ ಇಟ್ಕೋಬೇಕು. ಈಗ ಖಾರ ರುಬ್ಕೊಳ್ಳೋಣ ಬನ್ನಿ. ಇವಾಗ ಒಗ್ಗರಣೆ ಕೊಟ್ಕೊಂಡು ರುಬ್ಬಿರೋ ಖಾರನೆಲ್ಲ ಅದಕ್ಕೆ ಹಾಕ್ಕೊಂಡು ಬೇಯಿಸಿರೋ ನೀರಿರುತ್ತಲ್ವ ಅದನ್ನು ಹಾಕ್ಕೊಂಡು ನಮ್ಗೆ ಎಷ್ಟು ಅದ ಬೇಕೋ ಅಷ್ಟು ಅದಕ್ಕೆ ತೊಗೊಂಡು ಬಂದು ಇಷ್ಟು ಕುದೀತಾ ಇದ್ದರೆ ಸಾಕು. ಇದನ್ನು ಜಾಸ್ತಿ ಬೇಯಿಸೋದಕ್ಕೆ ಹೋಗ್ಬಾರ್ದು, ರುಚಿ ಕೆಟ್ಟೋಗುತ್ತೆ. ಈಗ ಸೊಪ್ಪಿಗೆ ಒಗ್ಗರಣೆ ಕೊಟ್ಕೊಳ್ಳೋಣ. ಎಣ್ಣೆ ಮತ್ತು ಈರುಳ್ಳಿ ಹಾಕ್ಕೊಂಡು ಆಮೇಲೆ ಇದಕ್ಕೆ ಮೆಣಸಿನ್ಕಾಯಿ, ಮೊಟ್ಟೆ ಹಾಕ್ಕೊತಿದ್ದೀನಿ. ಈ ಸೊಪ್ಪಿಗೆ ಮೊಟ್ಟೆ ಹಾಕ್ಕೊಂಡು ತಿಂದರೆ ಅಂತೂ ರುಚಿನೇ ಸಖತ್ತಾಗಿರುತ್ತೆ. ಹಾಗಾಗಿ ಮೊಟ್ಟೆ ಹಾಕ್ಕೊಂಡು ಇದು ಫುಲ್ಲು ಹುರಿದ್ಕೊಂಡು ಆಮೇಲೆ ಬೇಯಿಸಿರೋ ಸೊಪ್ಪನ್ನ ಹಿಂಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಅದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದಮೇಲೆ ಇದಕ್ಕೆ ಸೈಡಾಗಿ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ. ಕೊಬ್ಬರಿ ತುರಿ ಇದ್ದಿದ್ದು ಟೇಸ್ಟ್ನ ಚೆನ್ನಾಗಿ ಕೊಡುತ್ತೆ. ಸೊಪ್ಪಿನ ಸಾಂಬಾರು ಮತ್ತು ಪಲ್ಯ ಇವಾಗ ರೆಡಿ ಆಯಿತು. ಇವಾಗ ಇದನ್ನು ಹಾಕೊಂಡು ತಿಂತಾ ಇದ್ದರೆ ಸಾಕು, ನೀವು ಮತ್ತೆ ಇನ್ನೊಂದು ಸರ್ತಿ ಮಾಡ್ಕೊಂಡು ತಿನ್ನೋಣ ಅಂತೀರ.